ಇದು ದಶಾವತಾರ ಮಾಡ್ತಾ ಇದ್ದೀನಿ. ದಶಾವತಾರ ವಿತ್ ಶ್ರೀನಿವಾಸ. ಇದು ಎಲ್ಲರೂ ಕೇಳ್ತಾ ಇದ್ರಿ. ಫಸ್ಟು ಇದು ಸ್ಕೆಚ್ ಆದಮೇಲೆ, ಸ್ಕೆಚ್ ಮಾಡಿ ಕರೆಕ್ಷನ್ ಎಲ್ಲ ಆದಮೇಲೆ, ಈ ಥರ ಪೆನ್ಸಿಲ್ ಮಾರ್ಕು ಕರೆಕ್ಷನ್ ಎಲ್ಲ ಆದಮೇಲೆ, ಈ ಪೆನ್ಸಿಲ್ ಮಾರ್ಕಂದು ಏನು ಕರೆಕ್ಷನ್ ಎಲ್ಲ ಆದಮೇಲೆ ಪೆನ್ಸಿಲ್ ಮಾರ್ಕ್ ಏನಿರುತ್ತೆ ಅದ್ರ ಮೇಲ್ಗಡೆ ಫಸ್ಟು ಬ್ರಷ್ ವರ್ಕ್ ಮಾಡ್ತೀವಿ. ಬ್ರಷ್ ವರ್ಕ್ ಅಂತ ಹೇಳಿದ್ರೆ ಬಾನ್ಸೇನಾ ಅಥವಾ ಎಲ್ಲೋ ಹೊಕ್ಕರ್, ಯಾವುದಾದ್ರೂ ಒಂದು ಕಲರ್, ವರ್ಮಿಲಿಯನ್ ಲೈಟ್ ಕಲರ್ ಯಾವುದಿರುತ್ತೆ ಅದರಲ್ಲಿ ಫಸ್ಟು ಬರ್ಕೊಳ್ತೀವಿ. ಅಂದರೆ ಔಟ್ಲೈನ್ ಹಾಕ್ಕೊಳ್ತೀವಿ ಬ್ರಷಲ್ಲಿ. ನಿಮ್ಗೆ ಎಲ್ಲಿ ಕಾಣ್ತಾ ಇದೆಯಾ? ಈ ಥರ ಪೆನ್ಸಿಲ್ ಮಾರ್ಕ್ ಇನ್ನೂ ಇದೆ, ಅದು ಮಾಡ್ತಾ ಇದ್ದೀನಿ ಇನ್ನೂ. ಸೊ ಇಷ್ಟನ್ನು ಮಾಡಬೇಕು. ಇಷ್ಟ ಆಗಿದೆ. ಸೊ ಶ್ರೀನಿವಾಸ ಅಂದರೆ ವಿಷ್ಣು ಅಂದರೆ ವಿಷ್ಣು ಇಸ್ ನಥಿಂಗ್ ಬಟ್ ಕೃಷ್ಣ. ಅಂದರೆ ಇಲ್ಲಿ ಏನಂದರೆ ಅರ್ಜುನನಿಗೆ ತನ್ನ ವಿಶ್ವರೂಪ ತೋರಿಸ್ತಾನಲ್ಲ ಕೃಷ್ಣ, ವಿಷ್ಣು ಆಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಡ್ರಾಯಿಂಗ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಈ ಒಂದು ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸ್ತಾನೆ. ಆ ವಿಶ್ವರೂಪದಲ್ಲಿ ದಶಾವತಾರ ಬರುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಪೇಂಟಿಂಗ್ನ ಡಿಸೈನ್ ಮಾಡಿದ್ದೀನಿ. ಸೊ ನಿಮಗೆ ದಶಾವತಾರ ಎಲ್ಲಿ ಬೇಕಾದರೂ ಸಿಗತ್ತೆ, ಹೇಗೆ ಬೇಕಾದರೂ ಸಿಗತ್ತೆ. ಬಟ್ ನಾನು ಇದನ್ನು ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿದ್ದೀನಿ. ಸೊ ವಿಶ್ವರೂಪ, ಈಗ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾರೆ ಅಲ್ವಾ ಕೃಷ್ಣ. ಸೊ ಅದನ್ನು ನಾನು ದಶಾವತಾರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ನಾನು. ಅದೇ ಎಲ್ಲ ಕೇಳ್ತಾ ಇದ್ರಿ. ಸೊ ಫಸ್ಟು ಸ್ಕೆಚ್ ಎಲ್ಲ ಆದಮೇಲೆ, ಪೆನ್ಸಿಲ್ ಮಾರ್ಕ್ ಎಲ್ಲ ಆದಮೇಲೆ ಏನು ಪ್ರೊಸೀಜರು ಅಂತ. ಸೊ ಸ್ಕೆಚ್ ಎಲ್ಲ ಆಗಿ ಅದು ಫೈನಲ್ ಕರೆಕ್ಷನ್ ಎಲ್ಲ ಆದಮೇಲೆ, ಸೊ ಇದು ಈ ಥರ ಬ್ರಷ್ನಿಂದ ಬರ್ಕೊಳ್ತೀವಿ. ಬ್ರಷ್ನಿಂದ ಬರ್ಕೊಂಡಾದಮೇಲೆ ಇದನ್ನೆಲ್ಲ ಅಳಿಸ್ಬಿಡ್ತೀವಿ. ಈ ಏನಿದೆ ಈ ಪೆನ್ಸಿಲ್ ಮಾರ್ಕ್ ಏನಿದೆ ಇದನ್ನೆಲ್ಲ ಅಳಿಸ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಬರ್ಕೊಂಡಿದ್ದೀನಿ ಅಲ್ವಾ, ಇದೆಲ್ಲ ಬರ್ಕೊಂಡ್ಮೇಲೆ ಸೊ ಇದನ್ನು ಏನಿರುತ್ತೆ ಇದನ್ನು ನೀಟಾಗಿ ಅಳಿಸ್ಬಿಡ್ತೀವಿ. ಒಳ್ಳೆ ಇರೇಸರ್ ತೊಗೊಂಡು ಇದನ್ನು ನೀಟಾಗಿ ಅಳಿಸ್ಬಿಡ್ತೀವಿ. ಇದನ್ನು ನೀಟಾಗಿ ಅಳಿಸಿದಾಗ ಈ ಬ್ರಷ್ ಅಲ್ಲಿ ಏನು ಮಾಡಿರ್ತೀವಿ ಅದು ನಿಮಗೆ ಲೈಟಾಗಿ ಉಳ್ಕೊಡುತ್ತೆ. ಈ ಮೈಸೂರು ಪೇಂಟಿಂಗ್ ಅಂದ್ರೇ ತುಂಬ ಲೈಟಾಗಿ ಮಾಡೋವಂಥ ಪೇಂಟಿಂಗ್ ಇದು. ಸೊ ಏನು ಬ್ರಷ್ ವರ್ಕ್ ಮಾಡ್ಕೊಂಡಿರ್ತೀವಿ ಅದು ಮಾತ್ರ, ಈಗೆಲ್ಲ ಪೆನ್ಸಿಲ್ ಮಾರ್ಕಿಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನೆಲ್ಲ ನೀಟಾಗಿ ಇರೇಸ್ ಮಾಡಿಬಿಡ್ತೀವಿ ಪೆನ್ಸಿಲಿಂದ. ಈ ಥರ ಎಲ್ಲ ಒರೆಸ್ಬಿಡ್ತೀವಿ. ಪೆನ್ಸಿಲ್ ಮಾರ್ಕ್ ಎಲ್ಲ ಹೊರಟೋಗ್ಬಿಡತ್ತೆ ನಿಮಗೆ. ಆ ಬ್ರಷ್ ಮಾತ್ರ ಲೈಟಾಗಿ ಕಾಣುತ್ತೆ. ನಂತರ ಅದರಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಇದು ಮೈಸೂರು ಸ್ಟೈಲ್ದು ಪ್ರಥಮ ಒಂದು ಏನು ಸ್ಟೆಪ್.